ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನೀವು ಕೇಳಿರುವ ನೀತಿವಾಕ್ಯವೇ ಇದು. ಗುರುಕುಲ ರೀತಿಯ ಶಿಕ್ಷಣ ಪದ್ಧತಿಯ ಮುಖೇನ ಜ್ಞಾನಾರ್ಜನೆಗೆ, ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಒತ್ತು ಕೊಟ್ಟ ರಾಷ್ಟ್ರ ಭಾರತ. ಅರಿವಿನ ಹೊರತೆಯಾದ ಭರತ ಭೂಮಿಯಲ್ಲಿ ಆಂಗ್ಲರ ಆಗಮನದ ಬಳಿಕ ರೂಪುಗೊಂಡ ಶೈಕ್ಷಣಿಕ ಪದ್ಧತಿಯ ಸಂಕ್ಷಿಪ್ತ ಚಿತ್ರಣ ಇಂದಿನ ಇತಿಹಾಸ ಎಣುಕುನೋಟ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ಭಾರತ ಬಹಳ ಪ್ರಾಚೀನ ಕಾಲದಿಂದಲೂ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಪ್ರದೇಶವಾಗಿತ್ತು. ವಿದೇಶಿ ವಿದ್ಯಾರ್ಥಿಗಳು ಸಹ ನಮ್ಮ ದೇಶದ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ತಕ್ಷಶಿಲೆ, ನಳಂದಾದಂತಹ ಉತ್ಕೃಷ್ಟ ಸಂಸ್ಥೆಗಳು ಶಿಕ್ಷಣಾರ್ಥಿಗಳನ್ನು ಸೆಳೆಯುವಲ್ಲಿ ಸಫಲವಾಗಿತ್ತು. ಭಾರತದ ಗುರುಕುಲ ಪದ್ಧತಿಯ ಶಿಕ್ಷಣದಲ್ಲಿ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಮನ್ನಣೆ ನೀಡಲಾಗುತ್ತಿತ್ತು. ಮದರಸ ಹಾಗೂ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮರ್ಥವಾಗಿ ನಿರ್ವಹಿಸುತ್ತಿದ್ದವು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಡಳಿತ ಸ್ಥಾಪಿಸಿದ ನಂತರದಲ್ಲಿ ದೇಶವು ಅನೇಕ ಕ್ಷೇತ್ರಗಳಲ್ಲಿನ ಬದಲಾವಣೆಗೆ ಸಾಕ್ಷಿಯಾಯಿತು. ಮುಖ್ಯವಾಗಿ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಹಲವಾರು ಮಾರ್ಪಾಟುಗಳಾಯಿತು. ಭಾರತದ ಮೇಲೆ ಆಧಿಪತ್ಯ ಸಾಧಿಸಿದ ಆರಂಭಿಕ ವರ್ಷಗಳಲ್ಲಿ ಬ್ರಿಟಿಷರು ದೇಶದಲ್ಲಿನ ಶಿಕ್ಷಣದ ಬಗ್ಗೆ ಅಷ್ಟಾಗಿ ವಿಚಾರ ಮಾಡಿರಲಿಲ್ಲ. ಏಕೆಂದರೆ ವಸಾಹತುಶಾಹಿಗಳ ಮುಖ್ಯ ಉದ್ದೇಶ ವ್ಯಾಪಾರ ಹಾಗೂ ಲಾಭವೇ ಆಗಿತ್ತು. ಆದರೆ ನಂತರದ ವರ್ಷಗಳಲ್ಲಿ ವಿದೇಶಿ ಸರ್ಕಾರ ಶಿಕ್ಷಣದ ಬಗ್ಗೆ ಯೋಜನೆಗಳನ್ನು ರೂಪಿಸಿತು. ಇದಕ್ಕೆ ಕಾರಣ ಶಿಕ್ಷಿತ ಭಾರತೀಯರ ಸಹಾಯ ದೊರೆತರೆ ತಮ್ಮ ಆಡಳಿತ ಸುಗಮವಾಗುವುದು ಎಂಬುದು ಅವರ ಆಲೋಚನೆಯಾಗಿತ್ತು. ಇದರೊಂದಿಗೆ ಸ್ಥಳೀಯ ಜನರ ನಾಡಿ ಮಿಡಿತವನ್ನು ಅರಿಯಲು ಭಾರತೀಯರು ಸಹ ತಮ್ಮ ಆಡಳಿತ ತಂಡದಲ್ಲಿ ಇದ್ದರೆ ಒಳಿತು ಎಂಬ ವಿಷಯವನ್ನು ಆಂಗ್ಲರು ಮನಗಂಡಿದ್ದರು. ಇದಕ್ಕಾಗಿ 1781ರಲ್ಲಿ ವಾರನ್ ಹ್ಯಾಸ್ಟಿಂಗ್ಸ್ ಕಲ್ಕತ್ತೆಯಲ್ಲಿ ಇಸ್ಲಾಂ ಧರ್ಮದ ಅಧ್ಯಯನಕ್ಕಾಗಿ ಮದರಸವೊಂದನ್ನು ಆರಂಭಿಸಿದ. ಹಿಂದೂ ಧರ್ಮದ ಅಧ್ಯಯನಕ್ಕಾಗಿ 1791ರಲ್ಲಿ ವಾರಣಾಸಿಯಲ್ಲಿ ಸಂಸ್ಕೃತ ಪೀಠವೊಂದನ್ನು ಪ್ರಾರಂಭ ಮಾಡಲಾಯಿತು. ದೇಶೀಯತೆಯೊಡನೆ ಬೆರೆತು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ನಾಗರಿಕರನ್ನು ರೂಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿತ್ತು. ಕ್ರೈಸ್ತ ಮಿಷನರಿಗಳು ಭಾರತದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡಿದರು. ಬ್ಯಾಪ್ಟಿಸ್ಟ್ ಪಾದ್ರಿ ವಿಲಿಯಂ ಕ್ಯಾರಿ 1793ರಲ್ಲಿ ಭಾರತಕ್ಕೆ ಆಗಮಿಸಿದನು. ಬಂಗಾಳದ ಸೆರಂಪೋರ್ನಲ್ಲಿ 1800ರಲ್ಲಿ ಮಿಷನರಿ ಶಾಲೆಯೊಂದರ ಸ್ಥಾಪನೆಯಾಯಿತು ಮತ್ತು ಹಲವಾರು ಪ್ರಾಥಮಿಕ ಶಾಲೆಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆರಂಭಿಸಲಾಯಿತು. ಅದೇ ವರ್ಷ ಗವರ್ನರ್ ಜನರಲ್ ರಿಚರ್ಡ್ ವೆಲ್ಲೆಸ್ಲಿಯು ಸರ್ಕಾರಿ ಅಧಿಕಾರಿಗಳಿಗೆ ಕಲ್ಕತ್ತೆಯಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಆರಂಭಿಸಿದನು. ಆಡಳಿತದ ಭಾಗವಾಗಿದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತದ ಭಾಷೆ ಹಾಗೂ ಸಂಪ್ರದಾಯಗಳನ್ನು ಕಲಿಸುವುದು ಕಾಲೇಜಿನ ಮುಖ್ಯ ಉದ್ದೇಶವಾಗಿತ್ತು. ಆದರೆ ಪಾಶ್ಚಿಮಾತ್ಯ ನಾಗರಿಕರಲ್ಲಿ ಭಾರತೀಯತೆಯನ್ನು ಬಿತ್ತಿ ಅವರನ್ನು ಅನಾಗರಿಕರನ್ನಾಗಿ ಮಾಡುವ ಯೋಜನೆ ಎಂಬ ಕಾರಣ ನೀಡಿ 1803ರಲ್ಲಿ ಬ್ರಿಟನ್ ಸರ್ಕಾರವು ಕಾಲೇಜಿನ ಪರವಾನಗಿಯನ್ನು ರದ್ದು ಮಾಡಿತು. ಪಾಶ್ಚಿಮಾತ್ಯ ದೇಶದ ಶಿಕ್ಷಣ ಪದ್ಧತಿಗೆ ಭಾರತದ ಅನೇಕ ಸಮಾಜ ಸುಧಾರಕರು ಪ್ರೋತ್ಸಾಹ ನೀಡಿದರು. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಯು ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು. ಭಾರತದಲ್ಲಿ ಪಾಶ್ಚಿಮಾತ್ಯ ಶೈಲಿಯ ಶಿಕ್ಷಣ ಪದ್ಧತಿಯನ್ನು ಪ್ರಚುರಪಡಿಸುವ ಉದ್ದೇಶದಿಂದ ಆಂಗ್ಲ ಸರ್ಕಾರವು 1813ರಲ್ಲಿ ಚಾರ್ಟರ್ ಕಾಯ್ದೆಯನ್ನು ಜಾರಿಗೊಳಿಸಿತು. 1 ಲಕ್ಷ ರೂಪಾಯಿ ಅನುದಾನವನ್ನು ಶಿಕ್ಷಣಕ್ಕಾಗಿ ಬಿಡುಗಡೆ ಮಾಡುವುದರ ಜೊತೆಗೆ ಶಾಲೆಗಳನ್ನು ಆರಂಭಿಸಲು ವಿದೇಶದಿಂದ ಮಿಷನರಿಗಳನ್ನು ಸ್ವಾಗತಿಸಿತು. ಆದರೆ ಶಿಕ್ಷಣ ಪದ್ಧತಿಯ ರೂಪುರೇಷೆಯನ್ನು ಸೃಷ್ಟಿಸುವಲ್ಲಿ ಗೊಂದಲ ಏರ್ಪಟ್ಟಿತ್ತು. ಇದಕ್ಕೆ ಮೂಲ ಕಾರಣ ಕಲಿಕೆಯ ಮಾಧ್ಯಮ. ಭಾರತವು ಹಲವಾರು ಭಾಷೆಗಳನ್ನು ಒಳಗೊಂಡ ಕಾರಣ ಏಕರೂಪ ಶಿಕ್ಷಣವನ್ನು ಜಾರಿಗೊಳಿಸುವುದು ದುಸ್ತರವೇ ಆಗಿತ್ತು. ಕೆಲವರು ಸ್ಥಳೀಯ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವನ್ನಾಗಿ ಬಳಸಲು ಸಹಮತ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರು ಆಂಗ್ಲ ಭಾಷೆಯನ್ನು ಬಳಸುವಂತೆ ಸಲಹೆ ನೀಡಿದರು. ಇದರೊಂದಿಗೆ ದೇಶೀಯ ವಿಷಯಗಳನ್ನು ಪಠ್ಯದಲ್ಲಿ ಅಳವಡಿಸಬೇಕೋ ಅಥವಾ ಪಠ್ಯಗಳು ವಿದೇಶಿ ವಿಷಯಗಳನ್ನು ಹೊಂದಿರಬೇಕೋ ಎಂಬುದರ ಬಗ್ಗೆಯೂ ಗೊಂದಲಗಳು ಉಂಟಾಯಿತು. ಭಾರತೀಯ ಸಂಸ್ಕೃತಿ ಹಾಗೂ ಇತಿಹಾಸದ ವಿಷಯಗಳನ್ನು ಶಿಕ್ಷಣದ ಮೂಲಕ ತಿಳಿಸಬೇಕು ಎಂಬುದು ಕೆಲವು ವಿದ್ವಾಂಸರ ಅಭಿಪ್ರಾಯವಾಗಿತ್ತು. ವಿದೇಶಿ ವಿಷಯಗಳ ಬಗ್ಗೆ ಭಾರತೀಯರಲ್ಲಿ ಅರಿವು ಮೂಡಿಸಲು
ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಪಠ್ಯಗಳು ಒಳಗೊಂಡಿರಬೇಕು ಎಂಬುದು ಹಲವು ಪಾರಂಗತರ ಅನಿಸಿಕೆಯಾಗಿತ್ತು. ಹೀಗಾಗಿ ಒಂದು ಸಮಾನ ನಿರ್ಣಯಕ್ಕೆ ಬರುವುದು ಅತ್ಯಂತ ಕಷ್ಟವಾಯಿತು. ಈ ಕಾರಣದಿಂದ 1823ರವರೆಗೆ ಶಿಕ್ಷಣಕ್ಕಾಗಿ ಕಾಯ್ದಿರಿಸಿದ್ದ 1,00,000 ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿಲ್ಲ. 1823ರಲ್ಲಿ ಭಾರತದ ದೇಶೀಯ ಶಿಕ್ಷಣವನ್ನು ನೀಡಬೇಕು ಎನ್ನುವ ತೀರ್ಮಾನಕ್ಕೆ ಬರಲಾಯಿತು. ಅದರಂತೆ ಶಾಲೆಗಳು ಭಾರತ ಸಂಸ್ಕೃತಿ, ಪರಂಪರೆ, ತತ್ವಶಾಸ್ತ್ರ, ಇತಿಹಾಸವನ್ನು ಕಲಿಸುವ ಕೇಂದ್ರಗಳಾದವು. ಆದರೆ 1835ರವರೆಗೆ ಮಾತ್ರ ಈ ಶಿಕ್ಷಣ ಪದ್ಧತಿ ಜಾರಿಯಲ್ಲಿತ್ತು. 1939ರ ಮೇ 17ರಂದು ಹುತಾತ್ಮರಾದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಮಹಾಬೀರ್ ಸಿಂಗ್ ಅವರನ್ನು ಸಹ ನಾವು ನೆನಪಿಸಿಕೊಳ್ಳುತ್ತೇವೆ. ಅವರು ಪೌರಾಣಿಕ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರ ಆಪ್ತರಾಗಿದ್ದರು. ಮಹಾಬೀರ್ ಸಿಂಗ್ ಉತ್ತರ ಪ್ರದೇಶದ ಈಟಾ ಜಿಲ್ಲೆಯಲ್ಲಿ 1904ರಲ್ಲಿ ಜನಿಸಿದರು. ಶಾಲಾ ದಿನಗಳಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಸೇರಿದ ಅವರು ಅಸಹಕಾರ ಚಳುವಳಿಯಲ್ಲಿ ಸಹ ಭಾಗವಹಿಸಿದರು. 1925ರಲ್ಲಿ ಕಾನ್ಪುರದಲ್ಲಿ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಮಹಾಬೀರ್ ತನ್ನ ಕಾಲದ ಇತರ ಯುವ ಕ್ರಾಂತಿಕಾರಿಗಳನ್ನು ಭೇಟಿಯಾದರು ಮತ್ತು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ನ ಸದಸ್ಯರೂ ಸಹ ಆದರು. 1927ರಲ್ಲಿ ಲಾಹೋರಿಗೆ ತೆರಳಿದ ಅವರು ಹಲವು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಸಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾಬೀರ್ ಅವರನ್ನು ಬಂಧಿಸಲಾಯಿತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರೊಂದಿಗೆ 2ನೇ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ವಿಚಾರಣೆ ನಡೆಸಲಾಯಿತು. ಮಹಾಬೀರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಅಂಡಮಾನ್ನಲ್ಲಿ ಸೆಲ್ಯುಲಾರ್ ಜೈಲಿನಲ್ಲಿ ಕೈದಿಗಳ ಕಳಪೆ ಜೀವನ ಪರಿಸ್ಥಿತಿ ಮತ್ತು ಅಮಾನವೀಯ ವರ್ತನೆಯ ವಿರುದ್ಧ ಅವರು ಪ್ರತಿಭಟಿಸಿದರು. ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಮಹಾವೀರ್ ಉಪವಾಸ ಕೈಗೊಂಡರು. ಹಿಂಸಾತ್ಮಕವಾಗಿ ಬಲವಂತದ ಆಹಾರ ಸೇವನೆ ನಡೆಸಿದಾಗ 1939ರ ಮೇ 17ರಂದು ಅವರು ನಿಧನರಾದರು. ಈ ಮಹಾನ್ ಕ್ರಾಂತಿಕಾರಿಯನ್ನು ನಾವು ವಂದಿಸುತ್ತೇವೆ. 1835ರಲ್ಲಿ ವಿಲಿಯಂ ಬೆನೆಟಿಕ್ಟ್ ಸರ್ಕಾರವು ಭಾರತದಲ್ಲಿ ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಹಾಗೂ ವಿಜ್ಞಾನ ವಿಷಯಗಳನ್ನು ಇಂಗ್ಲಿಷ್ ಭಾಷೆಯ ಮೂಲಕ ಕಲಿಸುವ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಬೇಕು ಎಂಬ ನಿರ್ಣಯಕ್ಕೆ ಬಂದಿತು. ಇದಕ್ಕಾಗಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರ ಅಧ್ಯಕ್ಷತೆಯ ತಂಡವೊಂದನ್ನು ರಚಿಸಲಾಯಿತು. ಟಿ.ಬಿ. ಮೆಕಾಲೆಯವರು ಅಪ್ಪಟ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರೇಮಿಯಾಗಿದ್ದರು. ಹಾಗಾಗಿ ಭಾರತದಲ್ಲಿಯೂ ಪಶ್ಚಿಮದ ಚಿಂತನೆ ಹಾಗೂ ವಿಚಾರ ಶೈಲಿಯನ್ನು ಸೃಜಿಸುವ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸುವ ಯೋಜನೆ ರೂಪಿಸಿದರು. ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಸಂಪೂರ್ಣವಾಗಿ ಮರೆಯಾಗಿಸಬೇಕು ಎಂಬ ಅವರ ಆಲೋಚನೆಗೆ ಅಲೆಕ್ಸಾಂಡರ್ ಡಫ್, ಜೆ.ಆರ್. ಕೊಲ್ವಿನ್ರಂತಹ ಬ್ರಿಟಿಷ್ ಅಧಿಕಾರಿಗಳು ಬೆಂಬಲ ನೀಡಿದರು. ಜೇಮ್ಸ್ ಪ್ರಿನ್ಸೆಪ್, ಹೆನ್ರಿ ಥಾಮಸ್ ಕೋಲ್ಬ್ರೂಕ್ರಂತಹ ಬ್ರಿಟಿಷ್ ಸಮುದಾಯದ ಶಿಕ್ಷಿತರು ಭಾರತೀಯ ಶಿಕ್ಷಣ ಪದ್ಧತಿಯ ಕಡೆಗೆ ಒಲವು ತೋರಿದರು. ಆದರೆ ಸರ್ಕಾರ ಮಾತ್ರ ಮೆಕಾಲೆಯವರ ಯೋಜನೆಯನ್ನು ಅಂಗೀಕರಿಸಿತು. ಭಾರತದಲ್ಲಿ ಅಧಿಕೃತವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರುವಲ್ಲಿ ಟಿ.ಬಿ. ಮೆಕಾಲೆಯವರ ಸಮಿತಿ ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆ ಮಹತ್ವದ ಪಾತ್ರ ವಹಿಸಿತು. ಆತನ ಪ್ರಕಾರ ಭಾರತದಲ್ಲಿ ಪರಂಪರೆಯಿಂದ ಬಂದ ಗುರುಕುಲ ಶಿಕ್ಷಣವು ಅಪವಿತ್ರವಾದುದು ಮತ್ತು ಅವು ಅನೇಕ ಕೊರತೆಗಳಿಂದ ಕೂಡಿದುದು. ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯನ್ನು ತಿಳಿಸುವ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರಬೇಕು. ಶಿಕ್ಷಣದ ಮಾಧ್ಯಮವನ್ನಾಗಿ ಕೇವಲ ಆಂಗ್ಲ ಭಾಷೆಯನ್ನು ಮಾತ್ರ ಬಳಸಬೇಕು. ಇಂಗ್ಲಿಷ್ ಸಾಹಿತ್ಯ, ಪಶ್ಚಿಮ ದೇಶಗಳ ತತ್ವಶಾಸ್ತ್ರ ಹಾಗೂ ವಿಜ್ಞಾನವು ಪಠ್ಯಕ್ರಮದ ಭಾಗವಾಗಿರಬೇಕು. ಸಮಾಜದ ಕೆಲವು ವರ್ಗ ಅಂದರೆ ಶ್ರೀಮಂತ ಹಾಗೂ ಮಧ್ಯಮ ವರ್ಗದ ಜನರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿರಬೇಕು ಎಂದು ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿತ್ತು. ಸಮಾಜದ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆಗೆ ಮೆಕಾಲೆಯ ಶಿಕ್ಷಣ ನೀತಿ ಪ್ರೋತ್ಸಾಹ ನೀಡಲಿಲ್ಲ. ಪಾಶ್ಚಿಮಾತ್ಯ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಬ್ರಿಟಿಷರ ದೃಷ್ಟಿಯಲ್ಲಿ ಉನ್ನತ ನಾಗರಿಕರು ಎಂಬ ಮನ್ನಣೆ ಪಡೆಯುತ್ತಾರೆ. ಇವರು ಭಾರತೀಯ ಸಮಾಜ ಹಾಗೂ ಬ್ರಿಟಿಷ್ ಸಮಾಜದ ನಡುವಿನ ಸೇತುವೆಯಾಗುತ್ತಾರೆ ಮತ್ತು ಬ್ರಿಟಿಷ್ ಸರ್ಕಾರದ ಆಲೋಚನೆಗಳನ್ನು, ಕಾಯ್ದೆಗಳನ್ನು ಸಾಮಾನ್ಯ ಜನರಿಗೆ
ತಿಳಿಸುತ್ತಾರೆ ಎಂಬುದು ಆತನ ದೂರದೃಷ್ಟಿಯಾಗಿತ್ತು. ಮೇಲ್ನೋಟಕ್ಕೆ ಭಾರತೀಯರಾಗಿದ್ದು ಆಂತರಿಕವಾಗಿ ಬ್ರಿಟಿಷ್ ಸಂಸ್ಕೃತಿಯನ್ನು ಗೌರವಿಸುವ ಹಾಗೂ ಪ್ರೀತಿಸುವ ದೇಶೀಯ ಶಿಕ್ಷಿತ ಸಮುದಾಯವನ್ನು ಸೃಷ್ಟಿಸುವ ಬಹುದೊಡ್ಡ ಯೋಜನೆಯನ್ನು ಮೆಕಾಲೆ ರೂಪಿಸಿದ್ದ. ಬ್ರಿಟಿಷರು ಇಂಗ್ಲಿಷ್ ಆಧಾರಿತ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲು ಇನ್ನೂ ಒಂದು ಕಾರಣವಿದೆ. ಆರಂಭದಲ್ಲಿ ಆಂಗ್ಲರು ತಮ್ಮ ಆಡಳಿತಕ್ಕೆ ಅನುಕೂಲವಾಗುವಂತೆ ಬ್ರಿಟನ್ನಿನಿಂದ ಅಧಿಕಾರಿಗಳನ್ನು ಕರೆಸಿಕೊಳ್ಳುತ್ತಿದ್ದರು. ಹಾಗೆ ಭಾರತಕ್ಕೆ ಧಾವಿಸಿದ ಅಧಿಕಾರಿಗಳಿಗೆ ಇಲ್ಲಿಯೇ ಎಲ್ಲ ವ್ಯವಸ್ಥೆ ಆಗಬೇಕಿತ್ತು. ಇದರಿಂದ ಸರ್ಕಾರಕ್ಕೆ ಹೆಚ್ಚಿನ ವ್ಯಯ ಉಂಟಾಗುತ್ತಿತ್ತು. ಒಂದು ವೇಳೆ ಭಾರತೀಯರನ್ನೇ ಆಡಳಿತದಲ್ಲಿ ನೇಮಿಸಿಕೊಂಡರೆ ಅದರಿಂದ ಹಣವನ್ನು ಉಳಿಸಬಹುದು ಎಂಬುದು ಆಂಗ್ಲರ ಆಲೋಚನೆಯಾಗಿತ್ತು. ಆದರೆ ಭಾರತದ ಬಗ್ಗೆ ಅಪಾರ ಅಭಿಮಾನವಿದ್ದವರು ಆಡಳಿತಕ್ಕೆ ಬಂದರೆ ಅದರಿಂದ ತಮಗೆ ತೊಂದರೆಯಾಗಬಹುದು ಎಂದು ಬ್ರಿಟಿಷರು ಭಾವಿಸಿದ್ದರು. ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯ ಮೂಲಕ ಬ್ರಿಟಿಷರ ಬಗೆಗೆ ಭಾರತೀಯರಿಗೆ ಇದ್ದ ತಿರಸ್ಕಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಎಂಬುದು ಅವರ ಅಂಬೋಣವಾಗಿತ್ತು. ಇದಕ್ಕೆ ಪೂರಕವಾಗಿತ್ತು ಟಿ.ಬಿ. ಮೆಕಾಲೆ ಸರ್ಕಾರಕ್ಕೆ ಸಲ್ಲಿಸಿದ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯ ಪ್ರಸ್ತಾವನೆ. ಆಂಗ್ಲ ಸರ್ಕಾರವು ಮೆಕಾಲೆಯವರ ಯೋಜನೆಯನ್ನು ಬಹುವಾಗಿ ಮೆಚ್ಚಿಕೊಂಡಿತು ಮತ್ತು ಅದರ ಅನುಷ್ಠಾನಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಂಡಿತು. ಹೀಗೆ ಶತಮಾನಗಳಿಂದ ಪರಂಪರಾಗತವಾಗಿ ಬಂದ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಸಂಪೂರ್ಣ ಬದಲಾಯಿಸಿ ಪಾಶ್ಚಾತ್ಯ ಸಂಸ್ಕೃತಿ ಹಾಗೂ ವಿಷಯಗಳನ್ನು ಪರಿಚಯಿಸುವ ಹೊಸ ಶಿಕ್ಷಣದ ಪ್ರಭಾವಕ್ಕೆ ಭಾರತದ ಮುಂದಿನ ತಲೆಮಾರು ಸಾಕ್ಷಿಯಾಯಿತು ಎಂಬುದು ಇತಿಹಾಸ. ಸ್ವಾತಂತ್ರ್ಯ ಹೋರಾಟಗಾರ್ತಿ ಆವಂತಿಬಾಯಿ ಲೋಧಿ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಭಾಗವಹಿಸಿದ್ದರು. ಆವಂತಿಬಾಯಿ ಲೋಧಿ ಅವರು ಮಧ್ಯಪ್ರದೇಶದ ಸಿಯೋನಿಯಲ್ಲಿ 1830ರ ಆಗಸ್ಟ್ 16ನೇ ತಾರೀಖು ಜನಿಸಿದರು. ಅವರು ರಾಮಗಢದ ರಾಜ ಲಕ್ಷ್ಮಣ ಸಿಂಗ್ ಅವರ ಮಗ ರಾಜಕುಮಾರ ವಿಕ್ರಮಾದಿತ್ಯ ಲೋಧಿ ಅವರನ್ನು ವಿವಾಹವಾದರು. ರಾಜ ವಿಕ್ರಮಾದಿತ್ಯ ಲೋಧಿ ಅವರ ಅನಾರೋಗ್ಯದ ಕಾರಣದಿಂದ ಅಪ್ರಾಪ್ತ ಮಗ ಅಮರ್ ಸಿಂಗ್ ಪರವಾಗಿ ರಾಣಿ ಆವಂತಿಬಾಯಿ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡರು. ರಾಜ ವಿಕ್ರಮಾದಿತ್ಯ ಸಿಂಗ್ 1851ರಲ್ಲಿ ನಿಧನರಾದಾಗ ಬ್ರಿಟಿಷ್ ಅಧಿಕಾರಿಗಳು ರಾಣಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ರಾಮಗಢದ ಆಡಳಿತವನ್ನು ಸಂರಕ್ಷಣಾ ನ್ಯಾಯಾಲಯಕ್ಕೆ ಹಸ್ತಾಂತರಿಸಲು ನಿರ್ಧರಿಸಿದರು. ಬ್ರಿಟಿಷರ ಈ ಕ್ರಮದಿಂದ ರಾಣಿ ತೀವ್ರವಾಗಿ ಅಸಮಾಧಾನಗೊಂಡಳು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ರಾಣಿ ಆವಂತಿಬಾಯಿ ರಾಮಗಢ ಪಡೆಗಳ ನೇತೃತ್ವ ವಹಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು ಮತ್ತು ಸೊಹಗ್ಪುರ್ನಲ್ಲಿ ಬ್ರಿಟಿಷರನ್ನು ಎದುರಿಸಿದರು. ಕದನದಲ್ಲಿ ರಾಣಿ ಆವಂತಿಬಾಯಿ ಬ್ರಿಟಿಷರನ್ನೇ ಸೋಲಿಸಿದರು. ಸೋಲಿನಿಂದ ಅಪಮಾನಿತರಾದ ಬ್ರಿಟಿಷರು ಸೇಡು ತೀರಿಸಿಕೊಳ್ಳಲು ರಾಮಗಢದ ಮೇಲೆ ದಾಳಿ ನಡೆಸಿದರು. ಬ್ರಿಟಿಷ್ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಆವಂತಿಬಾಯಿ ಗೆರಿಲ್ಲಾ ಯುದ್ಧತಂತ್ರವನ್ನು ಆಶ್ರಯಿಸಿದಳು. ದೇವಗಢ ಪ್ರದೇಶದ ಗುಡ್ಡಗಾಡುಗಳಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ 1858 ಏಪ್ರಿಲ್ 1ನೇ ತಾರೀಖು ಸಂಯೋಜಿತ ಪಡೆಗಳು ಬ್ರಿಟಿಷರಿಂದ ಸೋಲಿಸಲ್ಪಟ್ಟವು. ರಾಣಿ ರಾಮಗಢಕ್ಕೆ ಹಿಮ್ಮೆಟ್ಟಬೇಕಾಯಿತು. ರಾಣಿ ಮತ್ತು ಅವಳ ಅನುಯಾಯಿಗಳು ಬ್ರಿಟಿಷರಿಂದ ಸುತ್ತುವರಿಯಲ್ಪಟ್ಟರು. ಅನೇಕ ಉಲ್ಲೇಖಗಳು ರಾಣಿ ಆವಂತಿಬಾಯಿ ಸೋಲು ಸನ್ನಿಹಿತವಾದಾಗ ಬಂಧನವನ್ನು ತಪ್ಪಿಸಿಕೊಳ್ಳಲು ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಂಡಳು ಎಂದು ಹೇಳುತ್ತವೆ. ಇನ್ನು ಕೆಲವು ಉಲ್ಲೇಖಗಳು ಆಕೆ 1858 ಆಗಸ್ಟ್ನಲ್ಲಿ ಸೆರೆಯಲ್ಲಿ ನಿಧನರಾದರು ಎಂದು ಹೇಳುತ್ತವೆ. ಇಂದಿಗೂ ಪ್ರದರ್ಶನಗಳು ಮತ್ತು ಜಾನಪದ ಕಲೆಗಳ ಮೂಲಕ ಆಕೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಆಕೆ ಜನರಿಗೆ ಸ್ಫೂರ್ತಿಯಾಗಿದ್ದಾಳೆ. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ರಾಣಿ ಆವಂತಿಬಾಯಿ ಅವರಿಗೆ ನಾವು ಗೌರವ ನಮನಗಳನ್ನು ಸಲ್ಲಿಸುತ್ತೇವೆ. ಸಾವಿರದ 1854ರಲ್ಲಿ
ಈಸ್ಟ್ ಇಂಡಿಯಾ ಕಂಪನಿಯ ಅಧ್ಯಕ್ಷರಾಗಿದ್ದ ಸರ್ ಚಾರ್ಲ್ಸ್ ವುಡ್ಸ್ ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ಹೌಸಿಗೆ ಶಿಕ್ಷಣದ ಬಗೆಗಿನ ಮಾರ್ಗಸೂಚಿಯೊಂದನ್ನು ರವಾನಿಸಿದನು. ಇದನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಉಲ್ಲೇಖಿಸಲಾಗುತ್ತದೆ. ಈ ಮಾರ್ಗಸೂಚಿಯ ಪ್ರಕಾರ ಪ್ರಾಥಮಿಕ ಶಿಕ್ಷಣದಿಂದ ಪದವಿಯವರೆಗೂ ಅತ್ಯಂತ ಸುಸಜ್ಜಿತವಾದ ಶಿಕ್ಷಣವನ್ನು ರೂಪಿಸಲು ಭಾರತದಲ್ಲಿಯೇ ಬ್ರಿಟಿಷ್ ಸರ್ಕಾರಕ್ಕೆ ತಾಕೀತು ಮಾಡಲಾಗಿತ್ತು. ಶಿಕ್ಷಣದ ಮಾಧ್ಯಮವು ಇಂಗ್ಲಿಷ್ ಹಾಗೂ ಸ್ಥಳೀಯ ಭಾಷೆಯಾಗಿರಬೇಕು ಮತ್ತು ಪ್ರತಿ ಸಂಸ್ಥಾನದಲ್ಲಿಯೂ ಶಿಕ್ಷಣ ಇಲಾಖೆಗಳನ್ನು ಸ್ಥಾಪಿಸಬೇಕು. ಪ್ರತಿ ಜಿಲ್ಲೆಯಲ್ಲಿಯೂ ಸರ್ಕಾರ ನಡೆಸುವ ಕನಿಷ್ಠ ಒಂದು ಸರ್ಕಾರಿ ಶಾಲೆಯಾದರೂ ಇರಲೇಬೇಕು. ಮಾನ್ಯತೆ ಪಡೆದ ಖಾಸಗಿ ಶಾಲೆಗಳಿಗೆ ಸರ್ಕಾರದಿಂದ ಅನುದಾನ ನೀಡಬಹುದು. ಮುಖ್ಯವಾಗಿ ಸ್ತ್ರೀಯರ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಬೇಕು ಹಾಗೂ ಮಹಿಳಾ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ವುಡ್ಸ್ ತನ್ನ ಶಿಫಾರಸಿನಲ್ಲಿ ತಿಳಿಸಿದ್ದನು. ಇದರೊಂದಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವ ಯೋಜನೆಯನ್ನು ತಿಳಿಸಲಾಗಿತ್ತು. ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿಯ ಶಿಕ್ಷಣ ಕ್ಷೇತ್ರದ ಸಮಗ್ರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಶಿಫಾರಸಿನಲ್ಲಿ ನಮೂದಿಸಲಾಗಿತ್ತು. ವುಡ್ಸ್ನ ಶಿಫಾರಸಿನಂತೆ 1857ರಲ್ಲಿ ಮದ್ರಾಸು, ಕಲ್ಕತ್ತೆ ಹಾಗೂ ಬಾಂಬೆ ಪ್ರಾಂತ್ಯಗಳಲ್ಲಿ, 1882ರಲ್ಲಿ ಪಂಜಾಬ್ನಲ್ಲಿ, 1887ರಲ್ಲಿ ಅಲಹಾಬಾದ್ನಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು. ಇದು ಭಾರತದಲ್ಲಿ ಪಾಶ್ಚಿಮಾತ್ಯ ಆಂಗ್ಲ ಶಿಕ್ಷಣವನ್ನು ಪಸರಿಸಲು ಸಹಕಾರಿಯಾಯಿತು. ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಭಾಗವಾಗಿದ್ದ ಕೆಲವು ವಿದೇಶಿ ಅಧಿಕಾರಿಗಳು ಶಿಕ್ಷಣವನ್ನು ವಿಸ್ತರಿಸಲು ಉಮೇದು ತೋರಿದರೂ ಸಹ ಸರ್ಕಾರವು ಅಷ್ಟಾಗಿ ಶಿಕ್ಷಣದ ಬಗ್ಗೆ ಗಮನ ನೀಡಲಿಲ್ಲ. ಪಾಶ್ಚಿಮಾತ್ಯ ಶಿಕ್ಷಣವು ಭಾರತದಲ್ಲಿ ಪ್ರಸಾರಗೊಂಡರೂ ಸರ್ಕಾರದ ಉದಾಸೀನದಿಂದಾಗಿ ಭಾರತದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಿತ್ತು. ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಡುವ ಯಾವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿಲ್ಲ. ಸ್ತ್ರೀಯರು ವಿದ್ಯಾವಂತರಾದರೂ ಸಹ ತಮ್ಮ ಆಡಳಿತದಲ್ಲಿ ಅವರನ್ನು ಗುಮಾಸ್ತರನ್ನಾಗಿ ನೇಮಿಸಿಕೊಳ್ಳುವುದೂ ಸಾಧ್ಯವಿಲ್ಲ ಎಂಬ ವಿಷಯವು ಇದಕ್ಕೆ ಕಾರಣವಾಗಿತ್ತು. ಜೊತೆಗೆ ಸ್ತ್ರೀ ಶಿಕ್ಷಣವನ್ನು ವಿರೋಧಿಸುತ್ತಿದ್ದ ಭಾರತದ ಕಟು ಸಂಪ್ರದಾಯಸ್ಥ ಸಮುದಾಯದ ವಿರೋಧ ಕಟ್ಟಿಕೊಳ್ಳಲು ಆಂಗ್ಲರು ಬಯಸಲಿಲ್ಲ. ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಗಳು ಬಿರುಸುಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದ ರೂಪುರೇಷೆ ತಯಾರಿಸಲು ವಿಶ್ವವಿದ್ಯಾಲಯಗಳು ಸಹಕಾರಿಯಾದವು. ವಿದ್ಯಾರ್ಥಿಗಳು ಬ್ರಿಟಿಷ್ ಆಡಳಿತದ ವಿರುದ್ಧ ದನಿ ಎತ್ತುವ ನಿಟ್ಟಿನಲ್ಲಿ ಸಂಘಟಿತರಾಗಲು ವಿಶ್ವವಿದ್ಯಾಲಯಗಳು ನೆರವಾಗುತ್ತಿದ್ದುದನ್ನು ಮನಗೊಂಡ ವಿದೇಶಿ ಸರ್ಕಾರ 1904ರಲ್ಲಿ ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆಯನ್ನು ಜಾರಿಗೆ ತಂದಿತು. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಶ್ವವಿದ್ಯಾಲಯಗಳನ್ನು ತಮ್ಮ ಕಾರ್ಯವ್ಯಾಪ್ತಿಗೆ ತಂದುಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ಹತ್ತಿಕ್ಕುವುದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿತ್ತು. ವಿಶ್ವವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚು ಒತ್ತು ನೀಡಬೇಕು ಮತ್ತು ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳ ಶಿಫಾರಸನ್ನು ಸರ್ಕಾರವೇ ಮಾಡುವುದು ಎಂಬ ಇತ್ಯಾದಿ ನಿಯಮಗಳನ್ನು ವಿಧಿಸಿ ವಿಶ್ವವಿದ್ಯಾಲಯಗಳ ಸ್ವಾಯತ್ತತೆಯನ್ನು ಹತ್ತಿಕ್ಕಲು ಯತ್ನಿಸಿತು. ಬ್ರಿಟಿಷ್ ಸರ್ಕಾರವು ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನು ಸಂಪೂರ್ಣ ಕಡೆಗಣಿಸಿತು. ಭಾರತ ಸ್ವಾತಂತ್ರ್ಯ ಹೋರಾಟ ಮುಂಚೂಣಿಯಲ್ಲಿದ್ದ ನಾಯಕರು ಬ್ರಿಟಿಷರ ತಾರತಮ್ಯವನ್ನು ಕಟುವಾಗಿ ವಿರೋಧಿಸಿದರು. ಇದರ ಫಲವಾಗಿ ಬ್ರಿಟಿಷ್ ಸರ್ಕಾರವು 1913, 1917 ಮತ್ತು 1929ರಲ್ಲಿ ಅಧ್ಯಯನ ಸಮಿತಿಗಳನ್ನು ರಚಿಸಿ ಅವುಗಳು ಶಿಫಾರಸು ಮಾಡಿದ ಕೆಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿತು. ಉಚಿತ ಪ್ರಾಥಮಿಕ ಶಿಕ್ಷಣ, ಹಿಂದುಳಿದ ಹಾಗೂ ಮಹಿಳೆಯರ ಶಿಕ್ಷಣದ ಸಬಲೀಕರಣ, ಪ್ರತಿ ಪ್ರಾಂತ್ಯದಲ್ಲೂ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ, ಸೆಕೆಂಡರಿ ಹಾಗೂ ಇಂಟರ್ಮೀಡಿಯೇಟ್ ಶಿಕ್ಷಣಕ್ಕೆ ಪ್ರತ್ಯೇಕ ಇಲಾಖೆ, ಹೀಗೆ ಮೊದಲಾದ ಅನೇಕ ಯೋಜನೆಗಳು ಜಾರಿಗೆ ಬಂದವು. 1916ರಿಂದ 1921ರವರೆಗಿನ 5 ವರ್ಷಗಳ ಅವಧಿಯಲ್ಲಿ ಮೈಸೂರು, ಪುಣೆ, ಬನಾರಸ್, ಅಲಿಗರ್, ಢಾಕಾ, ಲಕ್ನೌ ಮತ್ತು ಓಸ್ಮಾನಿಯಾ ಪ್ರದೇಶಗಳಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯಾಯಿತು. ಭಾರತವು ಬ್ರಿಟಿಷರ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಮಂದಗತಿ ಪ್ರಗತಿಯನ್ನಷ್ಟೇ ಹೊಂದಲು ಸಫಲವಾಯಿತು. ಬ್ರಿಟಿಷರು ಕೇವಲ ತಮ್ಮ ಅನುಕೂಲಕ್ಕಾಗಿ ಶಿಕ್ಷಿತ ಸಮಾಜವನ್ನು ಬೆಳೆಸಿದರೆ ಹೊರತು ಭಾರತದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲಿಲ್ಲ ಎಂಬುದು ಇತಿಹಾಸದ ಕಟು ವಾಸ್ತವ ಸಂಗತಿ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕಾರಣಿ ಬಿಜಯಾನಂದ ಪಟ್ನಾಯಕ್ ಅವರು ಮಾರ್ಚ್ 5, 1916ರಂದು ಜನಿಸಿದರು.
ಆಧುನಿಕ ಒಡಿಶಾದ ವಾಸ್ತುಶಿಲ್ಪಿ ಎಂದು ಪರಿಗಣಿಸಲ್ಪಟ್ಟ ಬಿಜು ಅವರನ್ನು ಪ್ರೀತಿಯಿಂದ ಕಳಿಂಗದ ವೀರ ಮತ್ತು ಕಳಿಂಗದ ಖಾರವೇಲ ಎಂದು ಕರೆಯಲಾಗುತ್ತದೆ. ಬಿಜು ಪಟ್ನಾಯಕ್ ಅವರು ಒಡಿಶಾದ ರಾವೆನ್ಶಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಆದರೆ ವಿಮಾನ ಹಾರಾಟದಲ್ಲಿದ್ದ ಅವರ ಆಸಕ್ತಿಯಿಂದಾಗಿ ಶಿಕ್ಷಣದ ನಡುವಿನಲ್ಲೇ ಹೊರಬಂದು ಪೈಲಟ್ ಆಗಿ ತರಬೇತಿ ಪಡೆದರು. ಪಟ್ನಾಯಕ್ ಅವರು ಖಾಸಗಿ ವಿಮಾನಯಾನ ಸಂಸ್ಥೆಗಳೊಂದಿಗೆ ಹಾರಾಟ ನಡೆಸಿದರು. ಆದರೆ 2ನೇ ಮಹಾಯುದ್ಧದ ಆರಂಭದಲ್ಲಿ ಅವರು ರಾಯಲ್ ಇಂಡಿಯನ್ ಏರ್ಫೋರ್ಸ್ಗೆ ಸೇರಿದರು. ಸೇವೆಯಲ್ಲಿದ್ದಾಗ ಅವರು ರಾಷ್ಟ್ರೀಯತಾವಾದಿ ರಾಜಕೀಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರು ಮತ್ತು ಭಾರತೀಯ ಪಡೆಗಳಿಗೆ ವಿಧ್ವಂಸಕ ಸಾಹಿತ್ಯವೆಂದು ಕಂಡಿದ್ದನ್ನು ತಲುಪಿಸಲು ವಾಯುಪಡೆಯ ಸಾರಿಗೆಯನ್ನು ಬಳಸಿಕೊಂಡರು. ಬರ್ಮಾದಲ್ಲಿ ಬ್ರಿಟಿಷರ ನೇತೃತ್ವದಲ್ಲಿ ಹೋರಾಡುತ್ತಿದ್ದ ಭಾರತೀಯ ಸೈನಿಕರಿಗೆ ರಾಜಕೀಯ ಕರಪತ್ರಗಳನ್ನು ವಿಮಾನದಿಂದ ಚೆಲ್ಲಿ ತಲುಪಿಸಿದ್ದಕ್ಕಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸುವ ರಹಸ್ಯ ಸಭೆಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಭಾರತದಾದ್ಯಂತ ಅಡಗುತಾಣಗಳಿಂದ ಕೊಂಡೊಯ್ಯುವ ರಹಸ್ಯ ಕಾರ್ಯಾಚರಣೆಗಳ ಕಾರಣಕ್ಕಾಗಿ ಅವರನ್ನು ಬ್ರಿಟಿಷರು ಜೈಲಿಗೆ ಹಾಕಿದರು. ಬಿಜು ಕ್ವಿಟ್ ಇಂಡಿಯಾ ಚಳುವಳಿಗೆ ಸೇರಿಕೊಂಡರು ಮತ್ತು 1943ರಲ್ಲಿ 2 ವರ್ಷಗಳ ಕಾಲ ಸೆರೆಮನೆಗೆ ಕಳುಹಿಸಲ್ಪಟ್ಟರು. 1947ರಲ್ಲಿ ಡಚ್ಚರ ವಿರುದ್ಧ ಇಂಡೋನೇಷ್ಯಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜು ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಇಂಡೋನೇಷ್ಯಾದ ಪ್ರಧಾನಮಂತ್ರಿ ಸುತಾಸ್ ಜಹರೀರ್ ಅವರ ಮೇಲೆ ವಸಾಹತುಶಾಹಿ ಡಚ್ ಕಣ್ಗಾವಲು ಇರಿಸಿತ್ತು. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸುತಾಸ್ ಜಹರೀರ್ ಅವರನ್ನು ರಕ್ಷಿಸುವ ಕೆಲಸವನ್ನು ಬಿಜು ಪಟ್ನಾಯಕ್ ಅವರಿಗೆ ವಹಿಸಿದರು. ಬಿಜು ಎಲ್ಲಾ ಅಡೆತಡೆಗಳನ್ನು ಧೈರ್ಯದಿಂದ ಎದುರಿಸಿದರು ಮತ್ತು ಸುತಾಸ್ ಜಹರೀರ್ ಹಾಗೂ ಅವರ ಸಿಬ್ಬಂದಿಯನ್ನು ಜಾವಾ ದ್ವೀಪಗಳಿಂದ 22 ಜುಲೈ 1947ರಂದು ಸಿಂಗಾಪುರಕ್ಕೆ, ನಂತರ ಅಂತಿಮವಾಗಿ ದೆಹಲಿಗೆ ಕರೆತಂದರು. ಋಣಿಯಾಗಿದ್ದ ಇಂಡೋನೇಷ್ಯಾ ಬಿಜು ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭೂಮಿಪುತ್ರ ಪ್ರಶಸ್ತಿಯನ್ನು ನೀಡಿತು. 1946ರಲ್ಲಿ ಪಟ್ನಾಯಕ್ ಉತ್ತರ ಕಟಕ್ ಕ್ಷೇತ್ರದಿಂದ ಒಡಿಶಾ ವಿಧಾನಸಭೆಗೆ ಅವಿರೋಧವಾಗಿ ಆಯ್ಕೆಯಾದರು. ಒಡಿಶಾ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಬಾರಿ ಸೇವೆ ಸಲ್ಲಿಸಿದರು. ಆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ನಮಸ್ಕರಿಸುತ್ತೇವೆ. ಕ್ರಿಸ್ತಪೂರ್ವ 8ನೇ ಶತಮಾನದ ಪ್ರಾಚೀನ ಉನ್ನತ ಶಿಕ್ಷಣ ಕೇಂದ್ರ ತಕ್ಷಶಿಲಾ. ವಿಶ್ವದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ನಳಂದ. ನಿಜಾಮುದ್ದೀನ್ ಔಲಿಯಾ, ಮೊಯಿನುದ್ದೀನ್ ಚಿಸ್ಟಿಯಂತಹ ಇಸ್ಲಾಮಿ ಶಿಕ್ಷಣ ತಜ್ಞರು. ಹೀಗೆ ಭಾರತ ಜ್ಞಾನ ಪ್ರಸರಣ ಕ್ಷೇತ್ರದಲ್ಲೂ ಜಾತ್ಯತೀತತೆ ಸಾರಿದ ಮಹೋನ್ನತ ರಾಷ್ಟ್ರ. ಅವಿಚ್ಛಿನ್ನ ಪರಂಪರೆಯುಳ್ಳ ಅನನ್ಯ ದೇಶದ ಅನುಪಮ ಆಖ್ಯಾನ, ಇತಿಹಾಸ ಇಣುಕುನೋಟ. ಮರಳಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ ಮಾತೆ.